ಇನ್ನು 5 ದಶಕಗಳ ಕಾಲದ ಸುದೀರ್ಘ ರಾಜಕೀಯ ಇತಿಹಾಸವಿರುವಂತ ನಾಯಕ ಇವತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸುವಾಗ ಸಹಜವಾಗಿ ಇಡೀ ರಾಜ್ಯವೇ ಒಂದು ರೀತಿ ಮೌನಕ್ಕೆ ಜಾರಿತ್ತು. ಬೆಳಗ್ಗೆ ನಡೆದ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ನಿಂದ ಹಿಡಿದು ಮಧ್ಯಾಹ್ನ ಲೋಕಭವನದಲ್ಲಿ ರಾಜೀನಾಮೆ ಪತ್ರ ಸಲ್ಲಿಸುವವರೆಗೂ ಎಲ್ಲವೂ ಒಂದು ರೀತಿ ಈ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾದರೆ, ಸುದ್ದಿಗೋಷ್ಠಿಯಲ್ಲಿ ಮಾತ್ರ ಸಿದ್ದರಾಮಯ್ಯ ತಮ್ಮ ಇಡೀ ರಾಜಕೀಯ ಹಾದಿಯನ್ನ ಮೆಲುಕು ಹಾಕೋ ಪ್ರಯತ್ನವನ್ನ ಪಟ್ಟರು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಹಳ್ಳಿಗಾಡಿನಿಂದ ಬಂದಂತವನು ಹೋರಾಟ ಮಾಡ್ತೇನೆ. ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಸುದೀರ್ಘ 50 ವರ್ಷಗಳ ರಾಜಕೀಯ ಯಾವತ್ತೋ ಯಾರ ಮುಂದೆಯೋ ತಲೆಭಾಗದ ಗಂಡುಗಲಿ, ಸದಾ ಸಿದ್ಧಾಂತಗಳ ಬೆನ್ನೇರಿ ಸವಾರಿ ಮಾಡ್ತಿದ್ದ ಈ ಹಳ್ಳಿ ಹೈದ ಇವತ್ತು ಕಣ್ಣೀರಿನಲ್ಲಿ ತೇಲಿ ಹೋಗಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಘೋಷಣೆ ಮಾಡ್ತಿದ್ದಂತೆ ಗಂಟಲು ಬಿಗಿ ಹಿಡಿದು ಕಣ್ಣಾಲೆಗಳು ತುಂಬಿ ಬಂದ ದೃಶ್ಯ ಇಡೀ ರಾಜ್ಯವನ್ನೇ ಮೌನಕ್ಕೆ ಜಾರಿಸಿತ್ತು. ನುಡಿದಂತೆ ನಡೆದು ಕೊಟ್ಟ ಮಾತು ಉಳಿಸಿಕೊಂಡ ತ್ಯಾಗರಾಮಯ್ಯ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ, ಸುದ್ದಿಗೋಷ್ಠಿಯಲ್ಲಿ ಗದ್ಗದಿತ, ಇಟ್ಟ ಹೆಜ್ಜೆ ಮೆಲುಕು. ಕೊನೆ ಉಸಿರು ಇರೋವರೆಗೂ ಕೋಮುವಾದಿ ವಿರುದ್ಧ ಹೋರಾಡ್ತೀನೆಂದ ಸಿದ್ದ. ಎಲ್ಲರ ಮುಖದಲ್ಲ ಶೂನ್ಯ ಭಾವ. ಆಪ್ತರು ಅಭಿಮಾನಿಗಳಲ್ಲಿ ಸರ್ವಸ್ವವನ್ನು ಕಳೆದುಕೊಂಡಂತ ನೋವು. ನೇರ ನಿಷ್ಠುರ ವ್ಯಕ್ತಿತ್ವದ ನಾಯಕ, ಅಪ್ಪಟ ಹಳ್ಳಿ ಸೊಗಡಿನ ಮುಖ್ಯಮಂತ್ರಿ, 16 ಯೋಜನೆಗಳ ಸರದಾರ, ಮಾಸ್ ಲೀಡರ್, ರಾಜ್ಯಕ್ಕೆ 17 ಬಜೆಟ್ ನೀಡಿದ ಬಜೆಟ್ ಮಾಂತ್ರಿಕ ಇವತ್ತು ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಭಾವುಕ ವಿದಾಯ ತಿಳಿಸಿದ್ದಾರೆ. ನಾನು ಮೊದಲಿಂದ ಹೇಳ್ತಾ ಇದ್ನಲ್ಲ, ಹೈಕಮಾಂಡ್ನವರು ಯಾವಾಗ ಹೇಳ್ತಾರೆ ಆವಾಗ ಕೊಡ್ತೀನಿ ಅಂತ ಹೇಳಿದ್ದೆ. ಒತ್ತಡ ಏನಾಗ್ತದೆ? ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಬೆಳಗ್ಗೆ ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಬಳಿಕ ಮಧ್ಯಾಹ್ನ ಸೀದಾ ಹೋಗಿ ಲೋಕಭವನದಲ್ಲಿ ರಾಜೀನಾಮೆ ಸಲ್ಲಿಸಿ ಬಂದ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದ್ರು. ಗದ್ಗದಿತ ಕಂಠದಿಂದಲೇ ರಾಜೀನಾಮೆ ಬಗ್ಗೆ ಘೋಷಿಸಿದ್ರು. ಈ ವೇಳೆ ತಮ್ಮ 5 ದಶಕಗಳ ರಾಜಕೀಯ ಪಯಣ, ಹೋರಾಟ, ತತ್ವನಿಷ್ಠೆ ಹಾಗೂ ಜನಸೇವೆಯ ಬದ್ಧತೆಯನ್ನ ನೆನಪಿಸಿಕೊಂಡ್ರು. ನಾನು ಒತ್ತಡ ಮತ್ತು ಪ್ರಭಾವಗಳಿಗೆ ತಲೆಬಾಗೋ ವ್ಯಕ್ತಿಯಲ್ಲ. ರಾಜೀನಾಮೆ ಪತ್ರವನ್ನು ಸಂತೋಷದಿಂದಲೇ ಮನಪೂರ್ವಕವಾಗಿ ಸಲ್ಲಿಸಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟರು. ನಾನು ಹಳ್ಳಿಗಾಡಿನಿಂದ ಬಂದಂತವನು. ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ. ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಯಾಕಂದ್ರೆ ನಮ್ಮ ಕುಟುಂಬದವ್ರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ. ನಮ್ಮ ತಂದೆ ತಾಯಿಗಳಾಗಲಿ ಅಥವಾ ಇನ್ಯಾರೇ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ. ಗ್ರಾಮೀಣ ರೈತ ಕುಟುಂಬದಿಂದ ಬಂದು ಶಾಸಕ, ಸಚಿವ, ಮುಖ್ಯಮಂತ್ರಿ ಆಗೋ ಕನಸನ್ನು ಕಂಡಿರಲಿಲ್ಲ ಅಂತ ಹೇಳಿದ ಸಿದ್ದು, ಈ ಮಟ್ಟಕ್ಕೆ ನನ್ನನ್ನ ತಂದು ನಿಲ್ಲಿಸಿದ್ದು ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನ ಅಂತಂದ್ರು. ಅಧಿಕಾರ ಹೋದ್ರು ಸಿದ್ಧಾಂತ ಬಿಡಲ್ಲ, ಕೊನೆ ಉಸಿರಿರೋವರೆಗೂ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಡ್ತೀನಿ ಅಂದ್ರು. ರಾಜಕಾರಣಕ್ಕೆ ಬಂದಂದಿನಿಂದ ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ ಇವರ ತತ್ವಾದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವನು, ಸಂವಿಧಾನದಲ್ಲಿ ಅಪಾರವಾದಂಥ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು, ಎಲ್ಲ ಒಂದು ಕುಟುಂಬವಾಗಿ ಬಾಳಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಯಾವುದೇ ಜಾತಿ, ಮತ, ಧರ್ಮ ಇಲ್ಲೇ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಬಾಳಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಈ ದೇಶದ ಸಂಪತ್ತು, ಅಧಿಕಾರ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ನಾನು ರಾಜಕಾರಣದಲ್ಲಿ ಕೊನೆ ಉಸಿರಿರೋವರೆಗೂ ಕೂಡ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೇನೆ. ಯಾಕಂದ್ರೆ ಸಂವಿಧಾನ ಇವೆಲ್ಲಕ್ಕೂ ಕೂಡ ವಿರುದ್ಧವಾಗಿದೆ. ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಅದರಿಂದ ಕೊನೆ ಉಸಿರಿರೋವರೆಗೂ ಕೂಡ ಸಂವಿಧಾನಕ್ಕೆ ಯಾರೇ ಧಕ್ಕೆ ತಂದರೂ ಕೂಡ ಅದರ ವಿರುದ್ಧ, ಕೋಮುವಾದಿ ಶಕ್ತಿಗಳ ವಿರುದ್ಧ ಮತ್ತೆ ಜನರ ಸಮಾನತೆಗಾಗಿ, ಸಮಾನ ಅವಕಾಶಗಳಿಗಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ರಾಜ್ಯದ ಜನತೆಗೆ ವಿನಮ್ರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಮತದಾರರೇ ನನ್ನ ಪಾಲಿನ ದೇವರುಗಳು, ನೆಲ, ಜಲ, ಭಾಷೆ ವಿಚಾರದಲ್ಲಿ ರಾಜಿ ಆಗಿಲ್ಲ ಅಂತ ಗರ್ಜಿಸಿದ್ರು. ಜಲ, ನೆಲ, ಭಾಷೆ ಇದರಲ್ಲಿ ಯಾವತ್ತೂ ಕೂಡ ರಾಜಿ ಆಗಿಲ್ಲ, ಬಿಟ್ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದು ಜನರ ಹಕ್ಕು.
ನಾನು ಯಾವತ್ತೂ ಅಧಿಕಾರ ಹಣದ ಹಿಂದೆ ಹೋದವನಲ್ಲ, ಆಸ್ತಿ ಪಾಸ್ತಿ ಮಾಡಿಕೊಳ್ಳಬೇಕೆಂಬ ಯೋಚನೆ ಮಾಡಿರಲಿಲ್ಲ ಅಂತ ಹೇಳಿದ ಸಿದ್ದರಾಮಯ್ಯ, ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ ಹೇಳಿದ್ರು. ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹಣದ ಹಿಂದೆ ಹೋದವನಲ್ಲ, ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರ್ಲಿಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ನಾನೆಂದೂ ಕೂಡ ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಸಿದ್ಧಾಂತದ ನಂಬ್ಕೊಂಡಿದ್ದೀನಲ್ಲ, ಅದರಲ್ಲಿ ರಾಜಿ ಆಗಿಲ್ಲ. ಅಂತಿಮವಾಗಿ ಕಾರ್ಯಕರ್ತರು, ಬೆಂಬಲಿಗರು, ಶಾಸಕರು, ಸಂಸದರು ತೋರಿಸಿದ ಅಭಿಮಾನ ಪ್ರೀತಿಯನ್ನ ತಾವೆಂದೋ ಮರೆಯೋದಿಲ್ಲ. ತಮಗೆ ಅಧಿಕಾರದ ಅವಕಾಶ ಮಾಡಿಕೊಟ್ಟ ಸೋನಿಯಾ, ರಾಹುಲ್ ಗಾಂಧಿ ಹಾಗೂ ಹಲವು ನಾಯಕರ ಹೆಸರನ್ನ ಉಲ್ಲೇಖಿಸಿ ಧನ್ಯವಾದ ಹೇಳಿದ್ರು. 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು, 2 ಬಾರಿ ವಿರೋಧ ಪಕ್ಷದ ನಾಯಕನಾಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಈ ಅವಕಾಶವನ್ನು ಒದಗಿಸ್ಕೊಟ್ಟಂತ ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ, ನಮ್ಮ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಸಂದರ್ಭದಲ್ಲಿ ಅಪಾರವಾದಂಥ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ರಾಜಕೀಯ ಏನೇ ಇರಲಿ, ಬುದ್ಧ, ಬಸವ, ಅಂಬೇಡ್ಕರ್ ತತ್ವದಡಿ ಬೆಳೆದ ಈ ಹಳ್ಳಿಯ ಪ್ರತಿಭೆ ಇವತ್ತು ಸಿಎಂ ಕುರ್ಚಿಯಿಂದ ಕೆಳಗಿಳಿಯುವಾಗ ಇಡೀ ರಾಜ್ಯವೇ ಭಾವುಕವಾಗಿದೆ. ನೆನಪಿರಲಿ, ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರಬಹುದು, ಆದರೆ ಕರುನಾಡಿನ ರಾಜಕೀಯ ಇತಿಹಾಸದ ಪುಟಗಳಲ್ಲಿ ಸಿದ್ದರಾಮಯ್ಯ ಹೆಸರು ಅಜರಾಮರ. ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.